ಭಾರತೀಯ ಸಿಲಂಬಂ ಸಮ್ಮೇಳನ ಮತ್ತು ಪುದುಚೇರಿ ಸಿಲಂಬಂ ಸಂಘ ಆಯೋಜಿಸಿದ 13ನೇ ರಾಷ್ಟ್ರಮಟ್ಟದ ಸಿಲಂಬಂ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಯುವಕ ಮತ್ತು ಯುವತಿಯರು ಭಾಗವಹಿಸಿ ರಾಜ್ಯಕ್ಕೆ ಪದಕಗಳನ್ನು ಗೆದ್ದು ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ತಮಿಳುನಾಡು ಮತ್ತು ಪುದುಚೇರಿ ಕ್ರೀಡಾಪಟುಗಳು ಸಿಲಂಬಂ ಕ್ರೀಡೆಯಲ್ಲಿ ನಿಪುಣರು. ಇದರಲ್ಲಿ ನಮ್ಮ ರಾಜ್ಯದ ಕ್ರೀಡಾಪಟುಗಳು ತಮ್ಮ ಪ್ರದರ್ಶನವನ್ನು ತೋರಿಸಿ 1 ಚಿನ್ನದ ಪದಕ ಹಾಗೂ 6 ಬೆಳ್ಳಿ ಪದಕ, 21 ಕಂಚಿನ ಪದಕ ಗೆದ್ದಿದ್ದಾರೆ. ಭಾರತೀಯ ಸಿಲಂಬಂ ಸಮ್ಮೇಳನದ ಅಧ್ಯಕ್ಷರಾದಂತಹ ಪ್ರದೀಪ್ ರಾಜೇರವರ ನೇತೃತ್ವದಲ್ಲಿ ನಡೆಯಿತು ಹಾಗೂ ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ, ಪುದುಚೇರಿ ಸಿಲಂಬಂ ಸಂಘದ ಅಧ್ಯಕ್ಷರಾದಂತಹ ಸ್ಟಾಲಿನ್ ರವರು ಮತ್ತು ಕರ್ನಾಟಕ ರಾಜ್ಯದಿಂದ ಭಾರತೀಯ ಸಿಲಂಬಂ ಸಮ್ಮೇಳನದ ಉಪಾಧ್ಯಕ್ಷರಾದಂತಹ ಮಹೇಶ್ ಕುಮಾರ್ ರವರು ಮತ್ತು ಇನ್ನು ಅನೇಕ ಸಮ್ಮೇಳನದ ಮುಖ್ಯಸ್ಥರು ಪದಕಗಳನ್ನು ವಿತರಿಸಲಾಯಿತು. ಹಾಗೂ ಎಚ್ ಹರ್ಷಿತಾ ರವರು ವಿಶೇಷವಾಗಿ ಕರ್ನಾಟಕದ ಮೊದಲ ಮಹಿಳಾ ಚಿನ್ನದ ಪದಕ ಗೆದ್ದಂತಹ ಮಹಿಳೆಯಾಗಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ಸಿಲಂಬಂ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ MBAISF ಮಹೇಶ್ ಕುಮಾರ್ ರಾಮಕೃಷ್ಣ ರವರು, ಕರ್ನಾಟಕ ರಾಜ್ಯ ಸಿಲಂಬಂ ಕೆ ಕನಕರಾಜ್ ರವರು, ಟೂರ್ನಮೆಂಟ್ ಮುಖ್ಯ ನಿರ್ದೇಶಕರು ತರಬೇತಿಗಾರರಾದಂತಹ ದೀಪಕ್ ಕೋಚ್ ರವರು ಮತ್ತು ವೆಂಕಟೇಶ್, ಕಾರ್ತಿಕ್, ಮಂಜುನಾಥ್ ರವರೊಂದಿಗೆ 30 ಆಟಗಾರರನ್ನು ಕರೆದೊಯ್ದರು. ಹಾಗೂ ಈ ಪಂದ್ಯಾವಳಿಯಲ್ಲಿ ನಮ್ಮ ಕರ್ನಾಟಕದ ಆಟಗಾರರು ಯಶಸ್ವಿಗೊಳಿಸಿದ್ದಾರೆ ಮತ್ತು 1 ಚಿನ್ನದ ಪದಕ, 6 ಬೆಳ್ಳಿಯ ಪದಕ, 21 ಕಂಚಿನ ಪದಕ ಬಹುಮಾನ ಗಳಿಸಿದ್ದಾರೆ. ಈ ಬಹುಮಾನ ವಿತರಣೆಯನ್ನು ಬೆಂಗಳೂರಿನಲ್ಲಿ ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ಶ್ರೀ ಮಹೇಶ್ ಕುಮಾರ್ MBA ರವರೊಂದಿಗೆ ಮಾಗಡಿ ರಸ್ತೆ ಸಿಲಂಬಂ ತರಗತಿಯಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. 13ನೇ ನ್ಯಾಷನಲ್ ಸಿಲಂಬಂ ಚಾಂಪಿಯನ್ಶಿಪ್ 2026 ನಡೆದ ಪುದುಚೇರಿ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ 31/1/2026 ರಿಂದ 1/2/2026 ನಡೆಯಿತು. ಹಾಗೂ ಈ ಟೂರ್ನಮೆಂಟ್ನಲ್ಲಿ ಕರ್ನಾಟಕ, ತಮಿಳುನಾಡು, ಪುದುಚೇರಿ ಮತ್ತು ಆಂಧ್ರಪ್ರದೇಶ, ಪಂಜಾಬ್, ಮಹಾರಾಷ್ಟ್ರ ಇನ್ನಿತರ ತಂಡಗಳು ಭಾಗವಹಿಸಿದರು. ನಾನು ಕರ್ನಾಟಕ ಕೋಲುವರ್ಸೆ ಸಂಘದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಈ ದಿನ ನಮ್ಮ ಮಕ್ಕಳು ಕರ್ನಾಟಕದಿಂದ ತಮಿಳುನಾಡಲ್ಲಿ 13ನೇ ನ್ಯಾಷನಲ್ ಸಿಲಂಬಂ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಹಲವಾರು ಪದಕಗಳನ್ನ ಗೆದ್ದು ಬಂದಿದ್ದಾರೆ. ಇದು ಕರ್ನಾಟಕಕ್ಕೆ ಹೆಮ್ಮೆ ತರುವಂತ ವಿಷಯ. ಈ ಮಕ್ಕಳು ಇಲ್ಲಿ ವಾಗ್ಡಿ ರೋಡ್ ಅಲ್ಲಿ ಹಲವಾರು ದಿವಸದಿಂದ ಪ್ರಾಕ್ಟೀಸ್ ಮಾಡಿ ಈ ದಿನ ತಮಿಳುನಾಡು ಮತ್ತು ಪಾಂಡಿಚೇರಿ ಈ 2 ರಾಜ್ಯದ ಮಕ್ಕಳ ಜೊತೆಗೆ ಈ ಕ್ರೀಡೆಯನ್ನು ತಮ್ಮ ಕಲೆಗಳನ್ನು ತೋರಿಸಿ ಅವರು ಪದಕಗಳನ್ನ ಗೆದ್ದು ಬಂದಿದ್ದಾರೆ. ಇದು ಬಹಳ ಸಂತೋಷ ತರುವಂತ ವಿಷಯ. ಯಾಕಂದ್ರೆ ಅವರೆಲ್ಲ ಈ ಸಿಲಂಬಂನಲ್ಲಿ ಮುಂದುವರೆದಂತ ಮಕ್ಕಳು. ಅವ್ರ ಮುಂದೆ ನಮ್ಮ ಮಕ್ಕಳು ಹೋಗಿ ಈ ಪದಕಗಳನ್ನ ಗೆದ್ದು ಬಂದಿರೋದು ನಮ್ಗೆ ತುಂಬಾ ಸಂತೋಷ. 22 ಬ್ರಾನ್ಸ್ ಮತ್ತೆ 6 ಸಿಲ್ವರ್ ಮತ್ತೆ 1 ಗೋಲ್ಡ್ ಮೆಡಲ್ ಗೆದ್ದು ಬಂದಿದ್ದಾರೆ. ಇದು ತುಂಬಾ ನಮ್ಗೆ ಹೆಮ್ಮೆ ತರುವಂತ ವಿಷಯ. ರಾಜ್ಯಕ್ಕೆ ಮತ್ತು ಈ ಕ್ರೀಡಾ ಸಿಲಂಬಂ ಅನ್ನುವ ಒಂದು ಕ್ರೀಡೆಗೆ ನಮ್ಮ ರಾಜ್ಯದಿಂದ ಹೋಗಿ ತಂದಿರೋದ್ರಿಂದ ನಮ್ಗೆ ತುಂಬಾ ಸಂತೋಷ. ಈ ಸಮರಕಲೆನಲ್ಲಿ ಮಕ್ಕಳು ಈ ವಿದ್ಯೆಯನ್ನು ಕಲಿತ್ರೆ ಅವರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಧದಲ್ಲೂ ಅವರು ಶಸ್ತ್ರಾಗ್ತಾರೆ. ಒಂದ್ಸಲ ಸಶಸ್ತ್ರ ಆದ್ರೆ ಮತ್ತೆ ಇವರು ಭಯ ಅನ್ನೋದು ಇರೋದಿಲ್ಲ ಇವ್ರಿಗೆ. ಆದ್ರಿಂದ ಎಲ್ಲಾ ಮಕ್ಕಳು ಬಂದ್ಬಿಟ್ಟು ಈ ವಿದ್ಯೆಯನ್ನು ಕಲಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕರ್ನಾಟಕದ ಮೊದಲ ಗೋಲ್ಡ್ ಮೆಡಲ್ ವಿನ್ನರ್ ಸಿಲಂಬಂ ನಲ್ಲಿ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ಮುಂದೆ ಬರೋದು ಈ ಕಾಲದಲ್ಲಿ ಹಲವಾರು ವಿಷಯದಲ್ಲಿ ಕಮ್ಮಿ ಆಗ್ತಿರೋ ಕಾಲದಲ್ಲಿ ಈ ತರ ಸಮರ ಕಲೆನಲ್ಲಿ ಒಂದು ಹೆಣ್ಮಕ್ಳು ಬಂದು ನಮ್ಮ ರಾಜ್ಯಕ್ಕೆ ಒಂದು ಗೋಲ್ಡ್ ಮೆಡಲ್ ತಂದು ಕೊಟ್ಟಿರೋದು ನಮ್ಗೆ ತುಂಬಾ ಹೆಮ್ಮೆ ಆಗ್ತಿದೆ. ಹರ್ಷಿತಾ ಬಂದ್ಬಿಟ್ಟು ಬಹಳಷ್ಟು ಶ್ರಮ ಪಟ್ಟು ಈ ವಿದ್ಯೆಯನ್ನು ಕಲ್ತಿ ಈ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಅದರಿಂದ ನಾವು ತುಂಬಾ ಹೆಮ್ಮೆ ಪಡ್ತಾ ಇದ್ದೀವಿ. ಮಾಸ್ಟರ್ ಹತ್ರ ಒಂದು 28 ವರ್ಷದಿಂದ ಕಲ್ತ್ಕೊಳ್ತಿದ್ದೀನಿ. ತುಂಬಾ ಹಲವಾರು ನಾನು ಟೂರ್ನಮೆಂಟ್ಗೆಲ್ಲ ಹೋಗಿದ್ದೀನಿ, ಮಕ್ಕಳೆಲ್ಲ ಆಡಿದ್ದಾರೆ. ಆದ್ರೆ ಈ ಸಲ ಫಸ್ಟ್ ಟೈಮು ಒಂದು ಹೆಣ್ಮಗು ನಮ್ ಕರ್ನಾಟಕಕ್ಕೆ ಫಸ್ಟ್ ಪ್ಲೇಸ್ ಬಂದಿರೋದು ತುಂಬಾ ಹೆಮ್ಮೆ ಆಗಿರೋ ವಿಷಯ. ಸೊ ಇದೇ ತರ ಎಲ್ಲಾ ಪೇರೆಂಟ್ಸ್ ಹೆಣ್ಮಗು ಅಂತ ಮನೆಯಲ್ಲೇ ಕೂರ್ಸೋದು ಅದೆಲ್ಲ ಇಟ್ಕೊಳ್ದೆ ಇಲ್ಲಿ ಕರ್ಕೊಂಡ್ ಬಂದ್ರೆ ಇದು ಸೆಲ್ಫ್ ಡಿಫೆನ್ಸ್ ಆಗತ್ತೆ. ನಿಮ್ಗೆ ಸಮರ ಕಲೆ ಕಲ್ತ್ಕೊಂಡ್ರೆ ನೀವು ಟೂರ್ನಮೆಂಟ್ಗೆ ಹೋಗೋದು, ಪದಕ ಗೆಲ್ಲೋದು ಇದಕ್ಕಿಂತ ಮುಂಚೆ ಮೊದಲು ನಾವು ಸೆಲ್ಫ್ ಡಿಫೆನ್ಸ್ ನಮ್ಮ ಹುಡುಗಿರಿಗೆ ನಾವು ಕಲ್ತ್ಕೊಡ್ಬೋದು.
ಸೊ ಎಲ್ಲಾ ಪೇರೆಂಟ್ಸ್ಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಿದ್ದೀನಿ, ಈ ಕಲೆನ ಬೆಳೆಸ್ಬೇಕು. ಸೊ ಎಷ್ಟೋ ಕಲೆಗಳು ಅಲ್ದೋಗ್ತಿದೆ, ಅದ್ರಲ್ಲಿ ಇದು ಒಂದು ಅಲ್ದೋಗ್ತಾ ಇದೆ. ಅದ್ರಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ನಮ್ಮ ಮಕ್ಕಳನ್ನ ಬೆಳೆಸ್ಬೋದು. ಹುಡುಗರು ಎಲ್ಲಾರು ಬಂದು ಇದರಲ್ಲಿ ಕಲ್ತ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇದೆ. ಇದೊಂದು ಸಮುದ್ರ ತರ. ನಾನು ಯುವರಾಜ್ ಅಂತ. ನಾನು ರಂಗಭೂಮಿ ಕಲಾವಿದ ಮತ್ತು ಕಿರುತೆರೆ ಕಲಾವಿದ. ನನಗೆ ಇವತ್ತೆ ಕರ್ನಾಟಕ ಪೊಲೀಸ್ ಸಂಘದಲ್ಲಿ ನನಗೆ ಎಷ್ಟ ಕರೆದಿದ್ರು. ನನಗೆ ಇಲ್ಲಿ ಬಂದ ಮೇಲೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಮಕ್ಕಳು ಎಷ್ಟು ಮಟ್ಟಿಗೆ ಚುರುಕಾಗಿ ತಮ್ಮ ಕಲೆನ ಪ್ರದರ್ಶನ ಮಾಡಿ ಹೋಗಿ ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ಎತ್ಕೊಂಡ್ ಬಂದಿದ್ದಾರೆ. ಇದು ಸಾಮಾನ್ಯವಾದ ವಿಷಯ ಅಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಬರೀ ಮಕ್ಕಳು ಮೊಬೈಲ್ ಇಟ್ಕೊಂಡು ಟಿವಿ ನೋಡ್ಕೊಂಡು ಒಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗುವಂತ ಈ ಕಾಲಘಟ್ಟದಲ್ಲಿ ಮಕ್ಕಳು ಒಂದು ನಮ್ಮ ಆರ್ಟ್ ಸಮರ ಕಲೆ ಅನ್ನೋದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು, ಇವುಗಳಾದ ಮಹೇಶ್ ಕುಮಾರ್ ಅವರು ಅವ್ರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಒಂದು ಶಕ್ತಿ ತುಂಬಿ ಈ ಮಟ್ಟಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಇಲ್ಲಿ ಗೆಸ್ಟ್ ಆಗಿ ಒಂದು ಅತಿಥಿಯಾಗಿ ಬರಕ್ಕೆ ನನ್ಗೆ ತುಂಬಾ ಖುಷಿ ಆಗಿದೆ, ಒಂದು ಹೆಮ್ಮೆ ಆಗಿದೆ. ಆಮೇಲೆ ನಮ್ಮ ಕನ್ನಡದ ಹುಡುಗಿ ಮೊದಲನೇ ಚಿನ್ನದ ಪದಕ ಗಳಿಸಿದ್ದಾಳೆ. ಅದು ನನಗೆ ತುಂಬಾ ಖುಷಿ ಆಗುವಂತ ವಿಷಯ. ನಮಗ್ ಮಾತ್ರ ಅಲ್ಲ, ನಮ್ಮ ಎಲ್ಲಾ ಕನ್ನಡಿಗರಿಗೂ ಖುಷಿ ಆಗುವಂತ. Congratulate each and every student who have participated in 13th National Silambam, and I encourage everyone to get more and more medals in the upcoming tournaments. I feel that each and every student who have participated there is a very best student from our side, and they have contributed well from Karnataka side also. Thank you so much. I'm Harshita. ನಾನು ಈ ತರ ಗೋಲ್ಡ್ ಮೆಡಲ್ ಬರತ್ತಂತ ನಂಗೆ ಗೊತ್ತಿರ್ಲಿಲ್ಲ. ಇದಕ್ಕೆಲ್ಲ ರೀಸನ್ಸ್ ಮಹೇಶ್ ಸರ್ ಮತ್ತೆ ನಮ್ ಕೋಚ್ ದೀಪಕ್ ಮಾಸ್ಟರ್ ಅವರಿಂದಾನೇ ನಾವು ಆಡಿದ್ದು. ಎವ್ರಿ ಡೇ 4 o'clock ಮಾರ್ನಿಂಗ್ ಕರೆದು ಫೋನ್ ಮಾಡಿ ಬೇರೆ ಕರೀತಾರೆ ನಮ್ಗೆ. ಬೆಳಗ್ಗೆ 4 o'clock ಹೋಗಿ ಫುಲ್ ನೈಟ್ ಎಲ್ಲ ಪ್ರಾಕ್ಟೀಸ್ ಕೊಡ್ತಾರೆ. ಅದಕ್ಕೆ ನಾವು ಈ ಪೊಸಿಷನ್ ಇರೋದು.